ಹೋಗ್ಬಿಟ್ಟಿದೆ ಅಲ್ರಿ ಹೇರು. ಅದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ವ ನೀವು? ಟ್ರೀಟ್ಮೆಂಟ್ ಏನಿಲ್ಲ ರೀ, ಸ್ವಲ್ಪ ಆಯುರ್ವೇದಿಕ್ ಏನೇನು ಹೇಳ್ತಾರೆ ಒಂದೆಲ್ಲ ಮಾಡ್ಕೊಂತೀನಿ. ಮುಂದೆ ಬರ್ರಿ ಸ್ವಲ್ಪ, ನೀವು ಚೇರ್ ತೊಗೊಂಬರ್ರಿ. ನೋಡ್ರಿ ಈ ಕಡೆ ಬಗ್ರಿ, ತಲೆ ಬಗ್ಗಿಸಿ. ಭಾಳ ಹೋಗ್ಬಿಟ್ಟಿದೆ ಅವ್ರದ್ದು. ತಲೆ ಸ್ನಾನ ಎಣ್ಣೆ ಹಚ್ಕೊಂಡ್ರೆ ಮೆತ್ಕೊಂಡಂಗೆ ಅನ್ಸ್ತಾವೆ. ಈಗ ಇಷ್ಟು ಹೋದ್ರೂ ನೀವು ಬೇರೆ ಆಯುರ್ವೇದಿಕ್ ತೊಗೊಂಡ್ರೆ ಓಕೆ, ಅದಕ್ಕೆ ರಿಸಲ್ಟ್ ಬರಲಿಲ್ಲ ಅನ್ನೋದು ಗೊತ್ತಾಯ್ತಾ? ಮತ್ತು ಬೇರೆ ಡಾಕ್ಟ್ರ್, ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಬೇಕಿತ್ತು, ಯಾಕೆ ತೋರಿಸ್ಲಿಲ್ಲ? ಅಷ್ಟೇ ಅದು ಅನಿಸಿಲ್ಲ ರೀ, ಹಂಗೆ ಹೋಗೋ ಮಟ್ಟನೇ. ಈಗ ನೋಡ್ರಿ ತುಂಬ ಹೇರ್ ಲಾಸ್ ಆಗಿಬಿಟ್ಟಿದೆ, ಹೋಗ್ಬಿಟ್ಟಿದೆ ನಿಮ್ಮದು. ಅಂದರೆ ಇಲ್ಲಿ ನೋಡ್ರಲ್ಲಿ, ಇದು ಹೆಣ್ಮಕ್ಳಲ್ಲಿ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಇದಕ್ಕೆ 4 ಸ್ಟೇಜಸಲ್ಲೇ ಆಗುತ್ತೆ ಇದು ಆಯಿತಾ. ನಿಮ್ಮದು ಆಲ್ಮೋಸ್ಟು 3ನೇ ಸ್ಟೇಜ್ಗಿಂತ ಸ್ವಲ್ಪ ಜಾಸ್ತಿ, 4ನೇ ಸ್ಟೇಜಿಂದ ಸ್ವಲ್ಪ ಕಮ್ಮಿ ಇದೆ. ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತಾ ಇದಕ್ಕೂ? ಸೊ 4ರಿಂದ 5 ತಿಂಗಳ ಟ್ರೀಟ್ಮೆಂಟ್ ತೊಗೋಬೇಕು ನೀವು. ಗುಳಿಗೆ, ಸಿರಮ್ಮು ಪ್ಲಸ್ ಶಾಂಪು ಕೊಡ್ತೇವೆ, ಪ್ಲಸ್ PRP ಅಂತ ಮಾಡ್ತೇವೆ. PRP ಅಂದರೆ ನಿಮ್ಮದೊಂದು 10 ml ಬ್ಲಡ್ ತೊಗೊಂಡು ಲ್ಯಾಬಲ್ಲಿ ಸಪ್ರೇಟ್ ಮಾಡಿ ನಿಮ್ಮ ತಲೆ ಒಳಗಡೆ ಇಂಜೆಕ್ಟ್ ಮಾಡ್ತೇವೆ. ಅದನ್ನು ಮಾಡಿಸ್ಕೋಬೇಕು. ಬರೀ ಶಾಂಪು ಹಚ್ಚಿದ್ರೆ, ಮಲಾಮ್ ಹಚ್ಚಿದ್ರೆ ಕೂದಲು ಬರೋದಿಲ್ಲ. ಗುಳಿಗೆನೂ ತೊಗೋಬೇಕು, ಸಿರಮ್ ಹಚ್ಚಬೇಕು, ಪ್ಲಸ್ PRPನೂ ಮಾಡಿಸ್ಬೇಕು. ಸುಫಿಯಾನ ಕರೀರಿ. ಇಲ್ಲ ಸರ, ನಮಗೆ ಅದು ಇಂಜೆಕ್ಷನಿಂದ ಬೇಡ, ಗುಳಿಗೆ ಮಲಾಮು ಸಿರಮ್ ಅಷ್ಟೇ ಕೊಡ್ರಿ ಅಂದರೆ ಅಷ್ಟೇ ಕೊಡ್ತೀವಿ. ಅದಕ್ಕೆ ಇಂಜೆಕ್ಷನ್ ಬೇಕಾದ್ರೆ ಮನೆಯಲ್ಲಿ ಡಿಸ್ಕಷನ್ ಮಾಡ್ಕೊಂಡು ತೊಗೋಬೋದು. ಬಟ್ ಅದನ್ನು ಮಾಡಿಸ್ಕೋಬೇಕು. ನಿಮ್ಗೆ ಅದೊಂದು ಆಪ್ಷನ್ ಹೇಳಿದೆ. ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಬೇಗ ಬರ್ತವೆ ಕೂದಲು. ಮನೇಲಿ ಮಾತಾಡ್ಕೊರಿ, ಡಿಸ್ಕಸ್ ಮಾಡಿರಿ, ಅದರದ್ದು ಏನಂತಂದು ಗೊತ್ತಾಗ್ತದೆ ನಿಮಗೆ. ಇಷ್ಟು ಮಾಡೋದು ಹೊರತು ಬರೋಂಗಿಲ್ಲ ಮೇಡಮ್. ಅದು PRP ಮಾಡೋಕ್ಕೆ ನಮಗೆ 1000 ರೂಪೀಸ್ ಆಗುತ್ತೆ, 1000 ರೂಪಾಯಿ ಆಗುತ್ತೆ ಒಂದು ಟೈಮ್ ಮಾಡೋಕ್ಕೆ. ತಿಂಗಳಿಗೊಮ್ಮೆ ಮಾಡ್ತೇವೆ ಅದನ್ನು. ಅದು 4ರಿಂದ 5 ತಿಂಗಳು ಮಾಡಿಸ್ಬೇಕು. ಅದು ಅಂದರೆ ಅಡಿಷ್ನಲ್ ಟ್ರೀಟ್ಮೆಂಟ್. ಈಗ ಅದನ್ನು ಇಂಜೆಕ್ಷನ್ ಮಾಡಿಸಿದ್ರು ಟ್ಯಾಬ್ಲೆಟ್ಸ್ ತೊಗೊಳ್ಳೋದೆ, ಈ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಅದನ್ನು ಮಾಡಿಸೋದೆ, ಎಲ್ಲದೂ ಸೇರಿಬಿಟ್ಟೆ ಮಾಡಿಸ್ಬೇಕು. ಈಗ ಒಂದು ಬಿಟ್ಟು ಒಂದು ಮಾಡಿಸು ಅಂದ್ರೆ ಮಾಡಿಸ್ಕೋಬೋದು, ಬಟ್ ರಿಸಲ್ಟ್ ಲೇಟ್ ಆಗ್ತೈತಿ, ಫಾಸ್ಟ್ ಬರೋಂಗಿಲ್ಲ, ಡಿಲೇ ಆಗ್ಬೋದು. ಬಟ್ ಚೆನ್ನಾಗಿ ಬರ್ತೈತಿ ಕೂದಲು, ಹೋಗಿರೋ ಕೂದಲು ಎಲ್ಲದೂ ಬರ್ತೈತಿ ವಾಪಸ್ಸು, ದಪ್ಪನಾಗೇ ಬರ್ತೈತಿ, ಬಲ್ಕಿಯಾಗಿ ಬರ್ತೈತಿ. ಆಯುರ್ವೇದಿಕ್ಕು ಅಂತಂದ್ರೆ ನಾನು ಬೇರೆದ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಬಟ್ ಡಿಸೈಡ್ ಮಾಡೋರು ನೀವು, ರಿಸಲ್ಟ್ ಯಾವುದು ಬರ್ತೈತಿ. ಅದೇ ಅಲ್ಲಿ ಬೇಜಾರಾಗುತ್ತೆ, ರಿಸಲ್ಟ್ ಬರಲಿ ಮಾಡೋಕ್ಕೆ ಬೇಜಾರು. ರಿಸಲ್ಟ್ ಬರಲಿಲ್ಲದಲ್ಲೇ 100 ಕಡೆ ಮಾಡ್ತಾರೆ. ಸರ್, ಈಗ ಮಗಳಿಗೆ ಇದು ಶಾಂಪು ಖಾಲಿ ಆಯ್ತಂದ್ರೆ ಯಾವ ಶಾಂಪು ಯೂಸ್ ಮಾಡ್ಬೋದು ಮನೆಯೊಳಗೆ? ಶಾಂಪು ಯಾವ್ದಾರು ಯೂಸ್ ಮಾಡ್ರಿ ಮೇಡಮ್, ಏನು ತೊಂದರೆ ಇಲ್ಲ. ಶಾಂಪು ಏನೋ ಒಟ್ಟ ಆಯಿಲ್ ಹಾಕಿಲ್ರಿ ತಲೆಗೆ. ಇಷ್ಟು ತಿಂಗಳ 2-3 ತಿಂಗಳ ನಂತರ ಆತ್ರಿ ನಿಮ್ಮ ಕಡೆ ಬಂದು ನಾವು ಹಾಕ್ಲಿ. ಯಾಕೆ ಹಾಕಿಲ್ಲ? ಹಾಕಿ ಹೇಳಿದ್ರಿ ಸರ್. ಆಕಿ ಸರ್ ಹೇಳಿಲ್ಲ, ನಾನು ಸರ್ ಕೇಳಿಲ್ಲ, ನಾನು ಹಾಕಲ್ಲ ಅಂತ ಹೇಳ್ಬಿಟ್ಟಾಡ್ರಿ. ಹಾಕ್ಬೋದು, ಏನು ತೊಂದರೆ ಇಲ್ಲ. ಆಯಿಲ್ ಹಾಕಕ್ಕೆ ಏನು ಸಮಸ್ಯೆ ಇಲ್ಲ. ಹೌದ್ರಿ. ಕೊಬ್ಬರಿ ಎಣ್ಣೆ ಹಚ್ಬೋದು. ಹಾಕ್ಬೋದು.
ಕೊಡ್ರಿ ಮೇಡಮ್.